ಆತ್ಮೀಯರೇ, ಎಲ್ರಿಗೂ ಕೂಡ ನಮಸ್ಕಾರಗಳು. ನನ್ನ ಹೆಸರು ಮರಿಸ್ವಾಮಪ್ಪ, ಮುಖ್ಯಸ್ಥರು ಭೂಗೋಳಶಾಸ್ತ್ರ ವಿಭಾಗ, JSS ಕಲಾ ಮತ್ತು ವಾಣಿಜ್ಯ ಕಾಲೇಜು, ಗುಂಡಲ್ಪೇಟೆ, ಚಾಮರಾಜನಗರ ಜಿಲ್ಲೆ. ನಾನು ಇಂದು ಚರ್ಚಿಸಲಿರುವಂತಹ ವಿಷಯ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ, ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಜಿಯೋಗ್ರಫಿ. ಇದರ ಪೀಠಿಕೆಯ ಬಗ್ಗೆ ಮೊದಲಿಗೆ ತಿಳಿಯೋಣ. ಭೂಗೋಳ ವಿಜ್ಞಾನದ ಇತಿಹಾಸ ಕ್ರಿಸ್ತಪೂರ್ವದ್ದು. ಸುದೀರ್ಘಾವಧಿಯ ಅವಿರತವಾದ ಇದರ ಅಧ್ಯಯನದಲ್ಲಿ ಹಲವು ಹೊಸ ವಿಚಾರ ಮತ್ತು ಅಧ್ಯಯನದ ವಿಧಾನಗಳು ಕಾಲಕಾಲಕ್ಕೆ ಸೇರ್ಪಡೆಗೊಂಡಿವೆ. ಪ್ರಾರಂಭದಲ್ಲಿ ಇದರ ಅಧ್ಯಯನವು ಭೂಮೇಲ್ಮೈ ಸಂಗತಿಗಳ ವಿವರಣೆಗೆ ಸೀಮಿತಗೊಂಡಿತ್ತು. ತರುವಾಯ ಪ್ರಾಕೃತಿಕ ಮತ್ತು ಮಾನವಿಕ ವಿಜ್ಞಾನಗಳಲ್ಲಾದ ಆಮೂಲಾಗ್ರ ಬದಲಾವಣೆಯ ಪರಿಣಾಮದಿಂದ ಭೂಗೋಳ ವಿಜ್ಞಾನದ ಅಧ್ಯಯನದಲ್ಲಿ ಮಾನವನನ್ನು ಕುರಿತ ಅಧ್ಯಯನಗಳು ಆರಂಭಗೊಂಡವು. ಇದರಿಂದ ಭೂಗೋಳ ವಿಜ್ಞಾನವು ಹೊಸ ರೂಪ ತಳೆಯಿತು. ಅದರ ಅಧ್ಯಯನ ಕ್ಷೇತ್ರವು ವಿಸ್ತಾರಗೊಂಡಿತು. ಮಾನವ ಭೂಗೋಳಶಾಸ್ತ್ರವು ಕೂಡ ಉಗಮಗೊಂಡಿತು. ಇದು ಸಹ ದೀರ್ಘ ಇತಿಹಾಸವನ್ನು ಹೊಂದಿದೆ. ಆದರೆ ಅದರ ಹುಟ್ಟು ಬೆಳವಣಿಗೆಯನ್ನು ಪರಿಶೀಲಿಸಿದಾಗ 18 ಮತ್ತು 19ನೇ ಶತಮಾನಗಳಲ್ಲಿ ಅದರ ಪ್ರಾಮುಖ್ಯತೆಯು ಹೆಚ್ಚಾಯಿತು. ಅದಕ್ಕೂ ಮುಂಚೆ ಮಾನವ ಮತ್ತು ಭೌಗೋಳಿಕ ಪರಿಸ್ಥಿತಿಗಳ ನಡುವಣ ಸಂಬಂಧ ಕುರಿತ ವಿಚಾರಗಳು ಅಲ್ಲಲ್ಲಿ ಪ್ರಾಸಂಗಿಕವಾಗಿ ಪ್ರಸ್ತಾಪವಾಗಿರುವುದು ಕಂಡುಬರುತ್ತದೆ. 19ನೇ ಶತಮಾನದ ಅಂತ್ಯ ಅವಧಿಯಲ್ಲಿ ಮಾನವ ಭೂಗೋಳಶಾಸ್ತ್ರವು ಪ್ರತ್ಯೇಕ ವಿಭಾಗವಾಗಿ ಚಿಗುರೊಡೆಯಿತು. ಪುರಾತನ ಗ್ರೀಕ್ ಮತ್ತು ರೋಮನ್ ವಿದ್ವಾಂಸರು ಪ್ರಾಕೃತಿಕ ಪರಿಸರ ಮತ್ತು ಮಾನವರ ನಡುವಣ ಸಂಬಂಧವನ್ನು ಕುರಿತು ವಿವರಿಸಿದ್ದರು. ತರುವಾಯ ಹಲವು ಚಿಂತಕರು ಮಾನವನ ಪ್ರಗತಿಯಲ್ಲಿ ಹಾಗೂ ಆತನ ಜೀವನ ಶೈಲಿಯ ಮೇಲೆ ಭೂಜೀವಿ ಪರಿಸರದ ಲಕ್ಷಣಗಳ ಪ್ರಭಾವವನ್ನು ಕುರಿತು ವಿವರಿಸುವ ಪ್ರಯತ್ನ ಮಾಡಿದರು. ಪರಿಣಾಮವಾಗಿ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ಸಾಗುತ್ತದೆ. ಅದರ ಅಭಿವೃದ್ಧಿಗಾಗಿ ಕಾರಣೀಭೂತರಾದವರು ಮತ್ತು ಅದರ ಕೊಡುಗೆ ಕುರಿತ ವಿವರಣೆಯನ್ನು ಮುಂದೆ ತಿಳಿಯೋಣ. ಮೊದಲಿಗೆ ಗ್ರೀಕ್ ಮತ್ತು ರೋಮನ್ನರ ಕೊಡುಗೆ. ಗ್ರೀಕರ ಕೊಡುಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರಕ್ಕೆ ಅಪಾರವಾದುದು. ಏಕೆಂದರೆ ಈ ವಿಷಯ ಕುರಿತ ವಿವರಣೆ ಗ್ರೀಕರ ಕಾಲದಲ್ಲಿ ಆರಂಭಗೊಂಡಿತು. ಆದರೆ ಪ್ರಕೃತಿ ಮಾನವ ಕುರಿತ ವಿವರಣೆ ಬಹಳ ಗೌಣವಾಗಿತ್ತು. ಹೀಗಾಗಿ ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ಗ್ರೀಕರ ಕೊಡುಗೆ ಮಹತ್ವವುಳ್ಳದ್ದಲ್ಲ. ಆದರೂ ಜಿಯೋಗ್ರಫಿ ಎಂಬ ಶಬ್ದವನ್ನು ಮೊಟ್ಟ ಮೊದಲಿಗೆ ಬಳಕೆ ಮಾಡಿದ ಎರಾಟೋಸ್ಥೆನಿಸ್, ಇತಿಹಾಸಕಾರ ಹೆರೋಡೋಟಸ್, ಮಿಲೆಟಸ್ನ ಥೇಲ್ಸ್, ಈತನ ಶಿಷ್ಯ ಅನಾಕ್ಸಿಮ್ಯಾಂಡರ್ ಮೊದಲಾದ ಗ್ರೀಕ್ ವಿದ್ವಾಂಸರ ಕೊಡುಗೆ ಭೂಗೋಳಶಾಸ್ತ್ರಕ್ಕೆ ಅಪಾರವಾದುದು. ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ರೋಮನ್ನರ ಕೊಡುಗೆಯೂ ಅಷ್ಟಕ್ಕಷ್ಟೇ. ಇವರು ಗ್ರೀಕರ ಜ್ಞಾನ ಸಂಪತ್ತನ್ನು ಪಡೆದುಕೊಂಡವರು. ಅರಿಸ್ಟಾಟಲ್ ಮತ್ತು ಸ್ಟ್ರಾಬರ್ ಅವರು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಜೊತೆಗೆ ಪ್ರಾದೇಶಿಕ ಭೂಗೋಳಶಾಸ್ತ್ರದ ಬೆಳವಣಿಗೆಗೂ ತಮ್ಮ ಕೊಡುಗೆ ನೀಡಿರುವರು. ಫ್ರಾನ್ಸ್, ಸ್ಪೇನ್, ಇಟಲಿ, ಗ್ರೀಸ್, ಸಿರಿಯಾ, ಈಜಿಪ್ಟ್, ಉತ್ತರ ಮತ್ತು ಪೂರ್ವ ಯುರೋಪ್ಗಳನ್ನು ಕುರಿತು ಬರೆಯುವ ಮೂಲಕ ಸ್ಟ್ರಾಬೋ ಮಾನವ ಭೂಗೋಳಶಾಸ್ತ್ರದ ಶಾಖೆಗಳಲ್ಲಿ ಒಂದಾದ ಪ್ರಾದೇಶಿಕ ಭೂಗೋಳಶಾಸ್ತ್ರಕ್ಕೆ ತನ್ನ ಕೊಡುಗೆಯನ್ನು ನೀಡಿರುವನು. ಇನ್ನು ನೆಕ್ಸ್ಟ್ ಅರಬ್ಬರ ಕೊಡುಗೆ. ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಅರಬ್ಬರು ನೀಡಿದ ಕೊಡುಗೆಗಳಲ್ಲಿ ಗ್ರೀಕೋ ರೋಮನ್ನರ ಪ್ರಭಾವವಿದೆ. ವ್ಯಾಪಾರ ವೃತ್ತಿಯ ಮೂಲಕ ರೋಮನ್ನರೊಡನೆ ಹೊಂದಿದ್ದ ಸಂಪರ್ಕದಿಂದಾಗಿ ರೋಮನ್ನರ ಜ್ಞಾನಾರ್ಜನೆಯು ಅರಬ್ಬರಿಗೆ ವರ್ಗಾವಣೆಗೊಂಡು ಅಲ್ಲಿನ ಮಾನವ ಭೂಗೋಳಶಾಸ್ತ್ರದ ವಿಕಾಸಕ್ಕೆ ನೆರವಾಗುವುದು. ಇಬ್ನ ಆ್ಯಕಲ್, ಆಲ್ ಮಸೂದಿ, ಆಲ್ ಬಿರೋನಿ, ಇಬ್ನ ಬತೂಟ, ಇಬ್ನ ಖಾಲ್ದೂನ್, ಆಲ್ ಇದ್ರಿಸಿ ಮುಂತಾದವರು ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆಗಳನ್ನು ನೀಡಿರುವರು. ಇವರಲ್ಲಿ ಬಹಳಷ್ಟು ಚಿಂತಕರು ವಿವಿಧ ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಸಂಗ್ರಹಿಸಿದ ಮಾಹಿತಿಗಳನ್ನು ಆಧರಿಸಿ ಮಾನವ ಜನಾಂಗಗಳ ಸಾಂಸ್ಕೃತಿಕ ಗುಣಲಕ್ಷಣಗಳು ಮತ್ತು ಭೌಗೋಳಿಕ ಪರಿಸರಗಳ ನಡುವಣ ಸಂಬಂಧವನ್ನು ಕುರಿತ ವಿವರಣೆಗಳನ್ನು ಬರವಣಿಗೆ ಮೂಲಕ ಅಭಿವ್ಯಕ್ತಪಡಿಸಿರುವರು. ಇಬ್ನ ಆ್ಯಕಲನ್ನು ವಿವಿಧ ಪ್ರದೇಶಗಳು, ಅವುಗಳ ನಗರಗಳು, ನೀರಾವರಿ, ನೈಸರ್ಗಿಕ ಸಂಪನ್ಮೂಲ, ವಾಣಿಜ್ಯ ವ್ಯವಸ್ಥೆ ಮೊದಲಾದವುಗಳನ್ನು ಕುರಿತು ವಿವರಿಸಿದ್ದಾನೆ. ಅರಬ್ ಭೂಗೋಳ ತಜ್ಞರಲ್ಲಿ
ಪ್ರಮುಖರೆನ್ನಿಸಿಕೊಂಡ ಆಲ್ ಮಸೂದಿಯು ಆಫ್ರಿಕಾ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಸಂಚರಿಸಿ ಗ್ರೀಕ್ ಮತ್ತು ರೋಮನ್ನರ ಬರವಣಿಗೆಯನ್ನು ಅಭ್ಯಾಸ ಮಾಡಿದನು. ಅವನು ಮಾನವನ ಜೀವನ ಮತ್ತು ವರ್ತನೆಗಳ ಮೇಲೆ ಪರಿಸರದ ಪ್ರಭಾವವನ್ನು ಕುರಿತು ವಿವರಣೆ ನೀಡಿರುವನು. ಜೊತೆಗೆ ಅರೇಬಿಯಾದ ಪ್ರಭಾವವನ್ನು ಕುರಿತು ವಿವರಣೆ ನೀಡಿರುವನು. ಜೊತೆಗೆ ಅರೇಬಿಯಾದ ಅಲೆಮಾರಿಗಳ ಜನವಸತಿಗಳ ನೆಲೆಯನ್ನು ನಿರ್ಧರಿಸುವ ಅಂಶಗಳ ಜನರ ದೈಹಿಕ ಚಹರೆ ಮತ್ತು ಬೌದ್ಧಿಕತೆಗಳ ಮೇಲೆ ಪರಿಸರದ ಪ್ರಭಾವವನ್ನು ವಿವರಿಸಿದ್ದಾನೆ. ಈತನು ಸಸ್ಯ ಮತ್ತು ಪ್ರಾಣಿ ವರ್ಗಗಳು ಮತ್ತು ಪರಿಸರಗಳ ಪರಸ್ಪರ ಸಂಬಂಧ, ಭಾಷೆಗಳನ್ನಾಧರಿತ ನಾಗರಿಕ ಭೂಪ್ರದೇಶಗಳ ವಿಂಗಡಣೆಗಳನ್ನು ವಿವರಿಸುವ ಪ್ರಯತ್ನ ಮಾಡಿದನು. ಹಾಗೆಯೇ ಆಲ್ಬಿರೋನಿಯು ಭಾರತ, ಶ್ರೀಲಂಕಾಗಳನ್ನು ಕುರಿತು ನೀಡಿದ ವಿವರಣೆ ಮಹತ್ವವುಳ್ಳದ್ದು. ಭಾರತೀಯ ಸಂಸ್ಕೃತಿ, ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಗಳ ಮೇಲೆ ಮಾನ್ಸೂನ್ ಮಾರುತಗಳ ಪ್ರಭಾವವನ್ನು ಕುರಿತು ವಿವರಣೆಯನ್ನು ನೀಡಿರುವನು. ಆಲ್ ಇದ್ರಿಶಿಯು ಇಟಲಿ, ಫ್ರಾನ್ಸ್, ಸ್ಪೇನ್, ಟರ್ಕಿ ಮೊದಲಾದವುಗಳ ಬಗ್ಗೆ ವಿವರಿಸಿರುವನು. ಇಬ್ನ ಬತೂಟನು ಏಷ್ಯಾ, ಈಜಿಪ್ಟ್ ಮತ್ತು ಆಫ್ರಿಕಾದ ಪೂರ್ವ ಭಾಗಗಳಲ್ಲಿ ಸಂಚರಿಸಿ ನೀಗ್ರೋ ಮುಸಲ್ಮಾನರನ್ನು ಕುರಿತು ವಿವರಿಸಿರುವನು. ಈತನು ಪ್ರಾಕೃತಿಕ ಲಕ್ಷಣಗಳಿಗಿಂತಲೂ ಜನರ ವರ್ತನೆ, ಸಂಪ್ರದಾಯ, ದೈಹಿಕ ಚಹರೆ, ಸಾರಿಗೆ ವ್ಯವಸ್ಥೆ, ನೈಸರ್ಗಿಕ ಸಂಪನ್ಮೂಲ, ಉದ್ಯಮ ಮೊದಲಾದವುಗಳು ಪರಿಸರದಿಂದ ಪ್ರಭಾವಿತವಾಗಿರುವುದನ್ನು ವಿವರಿಸಿದನು. ಹಾಗೆಯೇ ಇಬ್ನ ಖಾಲ್ದೂನ್ ಇವನು ಈಜಿಪ್ಟ್, ಟುನೀಸಿಯಾ, ಅಲ್ಜೀರಿಯಾ ಮತ್ತು ಸ್ಪೇನ್ ದೇಶಗಳಲ್ಲಿ ಸಂಚರಿಸಿ ಮಾನವ ಭೂಗೋಳಶಾಸ್ತ್ರಕ್ಕೆ ಪೂರಕವಾದ ವಿಷಯಗಳನ್ನು ವಿವರಿಸಿದ್ದಾನೆ. ಅಲೆಮಾರಿಗಳು ಮತ್ತು ಸ್ಥಿರವಾಗಿ ನೆಲೆಸಿ ಜೀವಿಸುವವರ ನಡುವೆ ಕಂಡುಬರುವ ಭಿನ್ನತೆ, ನಗರ ಗ್ರಾಮೀಣ ಪ್ರದೇಶಗಳ ಜನರ ವೃತ್ತಿಗಳು, ನೈಸರ್ಗಿಕ ಪರಿಸರವು ಮಾನವನ ಮೇಲೆ ಬೀರುವ ಪರಿಣಾಮಗಳು, ಜನಸಂಖ್ಯೆಯ ಹಂಚಿಕೆಯ ಮೇಲೆ ವಾಯುಗುಣದ ಪ್ರಭಾವ, ಜನರ ವರ್ತನೆಯ ಮೇಲೆ ಪರಿಸರದ ಪ್ರಭಾವ ಮುಂತಾದವುಗಳನ್ನು ಪರಿಶೀಲಿಸಿ ಮಾನವ ಪರಿಸರ ಸಂಬಂಧವನ್ನು ಕುರಿತು ವಿವರಿಸಿದ್ದಾನೆ. ಹೀಗೆ ಅರಬ್ಬರು ವಿವಿಧ ಪ್ರದೇಶಗಳ ಪರಿಸರ ಮತ್ತು ಮಾನವನ ಜೀವನ ಶೈಲಿಗಳ ತುಲನಾತ್ಮಕವಾದ ವಿವರಣೆಗಳನ್ನು ನೀಡುವುದರ ಮೂಲಕ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. 16 ಮತ್ತು 17ನೇ ಶತಮಾನಗಳಲ್ಲಿ ಪ್ರಪಂಚದ ಹಲವಾರು ಪ್ರದೇಶಗಳು ಭೌಗೋಳಿಕ ಅನ್ವೇಷಣೆಯಿಂದಾಗಿ ಗುರುತಿಸಲ್ಪಟ್ಟವು. ಇದರಿಂದ ಭೂಪ್ರದೇಶಗಳನ್ನು ಕುರಿತ ಮಾನವನ ಅರಿವಿನ ಪರಿಧಿಯು ವಿಸ್ತಾರಗೊಂಡಿತ್ತು. 20ನೇ ಶತಮಾನದ ಆರಂಭದವರೆಗೂ ಭೌಗೋಳಿಕ ಅನ್ವೇಷಣಾ ಕಾರ್ಯವು ಮುಂದುವರೆದಿತ್ತು. ಪರಿಣಾಮವಾಗಿ ದಕ್ಷಿಣಾರ್ಧಗೋಳದಲ್ಲೂ ಹಲವು ಹೊಸ ಭಾಗಗಳು ಶೋಧಿಸಲ್ಪಟ್ಟವು. ಭೌಗೋಳಿಕ ಅನ್ವೇಷಣೆ ಮತ್ತು ಆನಂತರ ಏರ್ಪಟ್ಟ ಸಂಚಾರಗಳಿಂದ ಸಂಗ್ರಹಗೊಂಡ ಮಾಹಿತಿಗಳು ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ಮೇಲೆ ಹೆಚ್ಚು ಪರಿಣಾಮ ಬೀರಿದವು. ಶೋಧಿಸಲ್ಪಟ್ಟ ಪ್ರದೇಶಗಳಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳ ಭೌತಿಕ ಲಕ್ಷಣ, ಅವರ ಜೀವನ ವಿಧಾನ, ಸಂಪ್ರದಾಯ, ಹಾಗೆ ಅವರ ಮೂಲ ಬಯಕೆಗಳ ಪೂರೈಕೆಗೆ ರೂಢಿಸಿಕೊಂಡಿದ್ದಂತಹ ವೃತ್ತಿ ಚಟುವಟಿಕೆ, ನೈಸರ್ಗಿಕ ಸಂಪನ್ಮೂಲಗಳ ಹಂಚಿಕೆಗಳನ್ನು ಕುರಿತ ವಿವರಣೆ ಈ ಅವಧಿಯಲ್ಲಿ ಹೊಮ್ಮಿದವು. ಅಂದರೆ ಭೌಗೋಳಿಕ ಅನ್ವೇಷಣೆಕಾರರು ತಮ್ಮ ಲಾಭದಾಯಕ ಉದ್ದೇಶದ ಜೊತೆಗೆ ಆಯಾ ಪ್ರದೇಶಗಳ ಮಾನವನ ಕುರಿತ ಭೌಗೋಳಿಕ ವಿವರಣೆಯೊಂದಿಗೆ ಮಾನವ ಭೂಗೋಳಶಾಸ್ತ್ರದ ಬೆಳವಣಿಗೆ ತಮ್ಮ ಕೊಡುಗೆಯನ್ನು ನೀಡಿರುವರು. ಇದು ಅನನ್ಯ ಹಾಗೂ ಅಮೋಘವಾದುದು. ನೆಕ್ಸ್ಟ್ ಜರ್ಮನ್ನರ ಕೊಡುಗೆ ಬಗ್ಗೆ ನೋಡೋಣ. ಆಧುನಿಕ ಭೂಗೋಳಶಾಸ್ತ್ರದ ಬೆಳವಣಿಗೆಗೆ ಜರ್ಮನಿಯ ಸಾಂಪ್ರದಾಯಿಕ ಭೂಗೋಳ ವಿಜ್ಞಾನಿಗಳ ಕೊಡುಗೆ ಶ್ಲಾಘನೀಯವಾದುದು. ಅಲೆಕ್ಸಾಂಡರ್ ವಾನ್ ಆಂಬೋಲ್ಟ್, ಕಾರ್ಲ್ ರಿಟ್ಟರ್, ಫೆಡರಿಕ್ ರೆಡ್ಜೆಲ್, ಒಟ್ಟೋ ಸ್ಲೂಟರ್ ರವರು ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗಾಗಿ ಪ್ರೋತ್ಸಾಹ ನೀಡಿದವರಲ್ಲಿ ಅಗ್ರಗಣ್ಯರು. ಹಂಬೋಲ್ಟ್ ಮತ್ತು ಕಾರ್ಲ್ ರಿಟ್ಟರ್ ಸಮಕಾಲೀನರು. ಖ್ಯಾತ ಅನ್ವೇಷಣೆಕಾರ, ವೈಜ್ಞಾನಿಕ ಸ್ವಭಾವ ಉಳ್ಳ ಉತ್ತಮ ಲೇಖಕನಾಗಿದ್ದ ಹಂಬೋಲ್ಟನು ವಿವಿಧ ಪ್ರದೇಶಗಳಲ್ಲಿ ಸಂಚರಿಸಿ 5 ಸಂಪುಟದ ಕಾಸ್ಮೋಸ್ ಗ್ರಂಥ ಹಾಗೂ ದಕ್ಷಿಣ ಅಮೆರಿಕದ ಪ್ರವಾಸ ಕುರಿತ 30 ಸಂಪುಟ ಉಳ್ಳ ಕೃತಿಗಳನ್ನು ರಚಿಸಿರುವನು. ಈತನ ಬರವಣಿಗೆಗಳು ಅನುಭವಾತ್ಮಕವಾದ ವಿಧಾನದ ಸಂಶೋಧನೆ ಹಾಗೂ ತುಲನಾತ್ಮಕ ಭೌಗೋಳಿಕ ಅಧ್ಯಯನಕ್ಕೆ ಬುನಾದಿ ಹಾಕಿದವು. ಹಂಬೋಲ್ಟನು ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ಮಾತ್ರವಲ್ಲದೆ
ಪ್ರಾದೇಶಿಕ ಭೂಗೋಳಶಾಸ್ತ್ರದ ಅಧ್ಯಯನಕ್ಕೂ ಆದ್ಯತೆ ನೀಡಿದನು. ಈತನು ಪ್ರಕೃತಿಯ ಐಕ್ಯತೆಯ ಬಗ್ಗೆ ಒತ್ತು ನೀಡುತ್ತಾ ಮಾನವನನ್ನು ಒಳಗೊಂಡಂತೆ ಜೀವಿಗಳ ಜೀವನ ಕ್ರಮ ಮತ್ತು ಅಜೈವಿಕ ಭೂಮೇಲ್ಮೈಗಳ ಪರಸ್ಪರ ಸಂಬಂಧವನ್ನು ವಿವರಿಸಿರುವನು. ರಿಟ್ಟರನ್ನು ಪ್ರಾದೇಶಿಕ ಅಧ್ಯಯನಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದ್ದು, ಅದರಲ್ಲಿ ಮಾನವನನ್ನು ಕುರಿತ ವಿವರಣೆಗಳನ್ನು ಅಳವಡಿಸಿದ್ದನು. ಈತನು ಪ್ರಸಿದ್ಧ ಎರಡ್ಕುಂಡೆ ಎಂಬ ಗ್ರಂಥವನ್ನು ರಚಿಸಿ ಅದರಲ್ಲಿ ಭಾವನಾತ್ಮಕ ಪ್ರಾದೇಶಿಕ ಭೂಗೋಳಶಾಸ್ತ್ರವನ್ನು ಕುರಿತು ವಿವರಿಸಿದನು. ತನ್ನ ಮಾನವ ಕೇಂದ್ರಿತ ಭೂಗೋಳದ ವಿವರಣೆಯ ಮೂಲಕ ಮಾನವ ಭೂಗೋಳಶಾಸ್ತ್ರಕ್ಕೆ ಕೊಡುಗೆಯನ್ನು ನೀಡಿರುವನು. ಅಂತೆ ಯುರೋಪ್ ಕುರಿತ ಕೃತಿಯಲ್ಲಿ ಪ್ರಕೃತಿ ಮತ್ತು ಮಾನವನ ಲಕ್ಷಣಗಳಿಗೆ ಸಂಬಂಧಿಸಿದ ತುಲನಾತ್ಮಕವಾದ ವಿವರಣೆಯನ್ನು ಕೂಡ ನೀಡಿರುವನು. ಒಟ್ಟಾರೆ ಅಂಬೋಲ್ಟ್ ಮತ್ತು ರಿಟ್ಟರ್ ಅವರು ಪೃಥ್ವಿಯ ನೈಸರ್ಗಿಕ ಮತ್ತು ಜೈವಿಕಾಂಶಗಳು ಪರಸ್ಪರ ಪೂರಕವಾಗಿರುವುದನ್ನು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ಜೊತೆಗೆ ಮಾನವ ನಿರ್ಮಿತ ಅಂಶಗಳು ಪ್ರಕೃತಿಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿರುವುದನ್ನು ಕೂಡ ತಿಳಿಸಲು ಪ್ರಯತ್ನಿಸಿದ್ದಾರೆ. ಇನ್ನು ನೆಕ್ಸ್ಟ್ ಫ್ರೆಡರಿಕ್ ರಡ್ಜೆಲ್ ಬಗ್ಗೆ ನೋಡೋಣ. ಫ್ರೆಡರಿಕ್ ರಡ್ಜೆಲ್ ರವರನ್ನು ಮಾನವ ಭೂಗೋಳಶಾಸ್ತ್ರದ ಸಂಸ್ಥಾಪಕರೆಂದೇ ಪರಿಗಣಿಸಲಾಗಿದೆ. ಏಕೆಂದರೆ ಮೊದಲಿಗೆ ಹ್ಯೂಮನ್ ಜಿಯೋಗ್ರಫಿ ಎಂಬ ಶಬ್ದವನ್ನು ಈತನು ಬಳಸಿದನು. ಇದೊಂದು ಭೂಗೋಳಶಾಸ್ತ್ರದ ಪ್ರತ್ಯೇಕ ಶಾಖೆಯಾಗಿ ಹೊರಹೊಮ್ಮಲು ರಡ್ಜೆಲ್ ಕಾರಣೀಭೂತನಾದನು. ಈತನು ರಚಿಸಿದ ಆಂಥ್ರೋಪೋ ಜಿಯೋಗ್ರಫಿ ಗ್ರಂಥದಲ್ಲಿ ಮಾನವ ಭೌಗೋಳಿಕ ಅಧ್ಯಯನಕ್ಕೆ ಸಂಬಂಧಪಟ್ಟ ವಿಷಯಗಳು ಚರ್ಚಿತವಾಗಿವೆ. ಪ್ರಪಂಚದ ಜನಸಂಖ್ಯೆಯ ಹಂಚಿಕೆಯು ಹೆಚ್ಚು ಕಡಿಮೆ ನೈಸರ್ಗಿಕ ಪರಿಸ್ಥಿತಿಗಳಿಂದ ನಿರ್ಧರಿಸಲ್ಪಡುತ್ತದೆ ಎಂಬುದು ಈತನ ಅಭಿಮತ. ಮುಂದುವರೆದು ಜನಸಂಖ್ಯೆಯ ಸಾಂದ್ರೀಕರಣ, ಜನವಸತಿಗಳ ಗುಣಲಕ್ಷಣ, ಮಾನವನ ವಲಸೆ, ಸಾಂಸ್ಕೃತಿಕ ಲಕ್ಷಣಗಳ ಪ್ರಸರಣ ಮೊದಲಾದವುಗಳನ್ನು ಕುರಿತು ವಿವರಿಸಿದ್ದಾನೆ. ಪ್ರಕೃತಿಯ ನಿಯಮಗಳನ್ನು ಆಧರಿಸಿದ ಮಾನವನ ಜೀವನ ಮತ್ತು ಪರಿಸರ ಹೊಂದಾಣಿಕೆಯನ್ನು ಆಧರಿಸಿದ ಸಾಂಸ್ಕೃತಿಕ ಲಕ್ಷಣಗಳನ್ನು ಕೂಡ ಕುರಿತು ಚರ್ಚಿಸಿದ್ದಾನೆ. ನೆಕ್ಸ್ಟ್ ರಡ್ಜೆಲ್ ಡಾರ್ವಿನ್ನ ಜೀವ ವಿಕಾಸವಾದ ಹಾಗೂ ಸಾಮಾಜಿಕ ವಾದಕ್ಕೆ ಪ್ರಭಾವಿತನಾದವನು. ನಿಗದಿತ ಪರಿಸರವೊಂದರಲ್ಲಿ ಸಸ್ಯ ಮತ್ತು ಪ್ರಾಣಿಗಳಂತೆ ಮಾನವ ಸಮುದಾಯಗಳು ಅಸ್ತಿತ್ವಕ್ಕಾಗಿ ಸದಾ ಪ್ರಯಾಸ ಪಡುವ ಸಾದೃಶ್ಯ ಸಲಹೆಗಳನ್ನು ಸಾಮಾಜಿಕ ವಾದವೆಂದು ಕರೆಯಲಾಗಿದೆ. ಅಂದರೆ ಕೆಲವು ಲಕ್ಷಣಗಳಲ್ಲಿ ಸ್ವಾಮ್ಯವಿದ್ದರೆ ಉಳಿದವುಗಳಲ್ಲಿ ಅದು ಇರಬೇಕೆಂಬ ತರ್ಕ. ಜೈವಿಕ ವಿಧಾನಗಳನ್ನು ಆಧರಿಸಿ ರಡ್ಜೆಲ್ ರಾಜಕೀಯ ಶಾಸ್ತ್ರ ಕುರಿತ ಗ್ರಂಥ ರಚಿಸಿರುವುದೊಂದು ವಿಶೇಷ. ಅದರಲ್ಲಿ ಜೀವಿಯೊಂದರ ಅವಸ್ಥೆಯ ಹೋಲಿಕೆ ಹಾಗೂ ಜೈವಿಕ ಪರಿಭಾವನೆ ಹಾಗೂ ಜೀವಿ ನೆಲೆಯ ಬಗ್ಗೆ ವಿಶ್ವಾಸವನ್ನು ಕುರಿತ ವಿವರಣೆಯನ್ನು ನೀಡಿರುವನು. ಡಾರ್ವಿನ್ನನ ಜೈವಿಕ ಪರಿಭಾವನೆಗಳನ್ನು ಮಾನವ ಸಮುದಾಯಗಳಿಗೆ ಪ್ರಯೋಗಿಸುವುದರೊಂದಿಗೆ ತನ್ನ ಕೆಲವು ವಿಚಾರಧಾರೆಗಳನ್ನು ಅಳವಡಿಸಿರುವುದು ರಡ್ಜೆಲ್ನ ಅತ್ಯುತ್ತಮವಾದ ಸಾಮಾನ್ಯೀಕರಣವಾಗಿದೆ. ಡಾರ್ವಿನ್ನನ ಜೀವ ವಿಕಾಸವಾದವು ಮಾನವ ಭೂಗೋಳಶಾಸ್ತ್ರ ಮತ್ತು ರಾಜಕೀಯ ಭೂಗೋಳಶಾಸ್ತ್ರಗಳ ಬೆಳವಣಿಗೆಗೆ ಉತ್ತೇಜನ ನೀಡಿದೆ. ರಡ್ಜೆಲ್ಲನು ಆಧುನಿಕ ಮಾನವ ಭೂಗೋಳಶಾಸ್ತ್ರದ ಸಂಸ್ಥಾಪಕ ಮಾತ್ರವಲ್ಲ, ರಾಜಕೀಯ ಭೂಗೋಳಶಾಸ್ತ್ರ ಮತ್ತು ಮಾನವ ಶಾಸ್ತ್ರದ ಆರಂಭದ ಹಂತದ ಅತಿ ಪ್ರಮುಖ ಲೇಖನದಾತ ಹಾಗೂ ಪರಿಸರ ಪ್ರಭುತ್ವವಾದದ ಪರಿಭಾವನೆಯನ್ನು ಸಮರ್ಥಿಸಿಕೊಂಡವನೂ ಕೂಡ ಆಗಿದ್ದಾನೆ. ನೆಕ್ಸ್ಟ್ ಒಟ್ಟೋ ಸ್ಲೂಟರ್ನು ಮಾನವ ಮತ್ತು ಭೌಗೋಳಿಕ ಪರಿಸರಗಳ ಆಂತರಿಕ ವರ್ತನೆಗಳನ್ನು ಸಮತೋಲನೆ ಮಾಡಿ ವಿವರಿಸುವುದರೊಂದಿಗೆ ಮಾನವ ಭೂಗೋಳಶಾಸ್ತ್ರದ ಅಭಿವೃದ್ಧಿಗಾಗಿ ತನ್ನ ಕೊಡುಗೆಯನ್ನು ನೀಡಿರುವನು. ಈತನು ಮೇಲ್ಭಾಗದ ದೃಶ್ಯಗಳಿಗೆ ಮೊದಲ ಆದ್ಯತೆ ಕೊಡುವವನಾದರೂ ಮಾನವ ಭೂಗೋಳಶಾಸ್ತ್ರದಲ್ಲಿ ಸಾಂಸ್ಕೃತಿಕ ದೃಶ್ಯ ಮತ್ತು ಅದು ಪರಿವರ್ತನೆಯಾಗುವ ಪ್ರಕ್ರಿಯೆಯ ಹಂತದ ವಿಶ್ಲೇಷಣೆ ಐತಿಹಾಸಿಕ ಭೂಗೋಳಶಾಸ್ತ್ರದ ವಿಧಾನವನ್ನು ಅನುಸರಿಸಿರುವನು. ಜರ್ಮನಿಯ ಭೂಗೋಳ ತಜ್ಞರು 20ನೇ ಶತಮಾನದ 2ನೇ ಭಾಗದ ಅವಧಿಯಲ್ಲಿ ಭೂಗೋಳಶಾಸ್ತ್ರದ ಸಾಂಪ್ರದಾಯಿಕ ಪರಿಭಾವನೆಯನ್ನು ಹೊಸ ಆಯಾಮ ಮತ್ತು ಹೊಸ ಅಧ್ಯಯನ ವಿಧಾನದಲ್ಲಿ ಮಾಡುವ ಪ್ರಯತ್ನ ಮಾಡಿದರು. ಪ್ರಕೃತಿ ಪ್ರಭುತ್ವದ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿದರು. ಪ್ರಕೃತಿ ಪ್ರಭುತ್ವದ ಸ್ಥಾನದಲ್ಲಿ ಸಾಂಸ್ಕೃತಿಕ
ಪ್ರಭುತ್ವವನ್ನು ತರುವ ಪ್ರಯತ್ನ ಕೂಡ ಸಾಗಿತು.